ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಅವರ ಆಶೀರ್ವಾದಕ್ಕೆ ಆಗಿತ್ತು. ಒಳ್ಳೇದಾಗ್ಲಿ. ಆಯ್ತು ಇದೇನಾ ಮನೆ? ಬನ್ನಿ ಹಂಗೆ ಮಂಗಳಮೂರ್ತಿ. ನೋಡಿ ನಿಮ್ಮ ಮನೆಗೆ ಬರ್ತೀರ ಅಂತ ಅನ್ಕೊಂಡಿದ್ರ ನನಗೆ ನೋಡಿ ಬಂದಲ್ವಾ ದೊಡ್ಡ ಫೀಲಿಂಗ್ ಆಗ್ತಾ ಇದೆ. ನಿಮ್ಮ ಮನೆಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಯಾವತ್ತು. ಈ ಮನೆ ಹರಮನೆ ಆಗತ್ತೆ. ಆಯ್ತಾ? ಆಯ್ತು ಒಳ್ಳೇದಾಗ್ಲಿ. ಬರ್ತೀನಮ್ಮ. ತುಂಬಾ ಖುಷಿ ಆಯ್ತು ನನಗೆ. ನೋಡಿ ಗುರುಗಳೇ ಇದೊಂದು ನಿಮಗ್ ಖುಷಿ ಆಗೋಣ. ಇದನ್ನ ನೋಡಿ ನಮ್ಮ ಮನೆಯಲ್ಲಿ ಹೆಂಗಾರ ಮಾಡ್ತಾರೆ. ಆಯ್ತು ಒಳ್ಳೇದಾಗ್ಲಿ ತಾಯಿ. ಅವ್ರು ಒಳ್ಳೆ ಮಟ್ಟಿಗೆ ಬೆಳಿಬೇಕು. ಆಯ್ತು ಆಯ್ತು ಆಯ್ತಮ್ಮ. ನಿಮ್ಮ ಇವ್ರು ಏನಾಗಬೇಕು? ಯಾರು? ಪ್ರಶಾಂತ್ ಏನಾಗಬೇಕು? ಅವ್ರು ಹಳೆ ಆಗ್ಬೇಕಾ? ಇರ್ಲಿ. ಜೈ ಶ್ರೀರಾಮ್. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಬರ್ತೀನಿ. ದೇವ್ರ ಮನೆಯಲ್ಲಿದೆ. ಇಲ್ಲೇ ಇದೀನಾ? ಇಲ್ಲೇ ಇದಾ? ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಏನ್ ನನ್ನ ಜೊತೆ ಮಾತಾಡ್ತಾ ಇಲ್ಲ ನೀವು? ಎಲ್ಲಿ ಮಾತಾಡ್ತಾ ಇದ್ದೀರಾ? ಮಾತಾಡ್ತಾನೆ ಇಲ್ಲ. ಮಾತಾಡಕತ್ತೀರಾ? ನಾನು ನೋಡಿದ್ರೇನು? ಟಿವಿ ನೋಡಿದಿರಾ? ಎಷ್ಟು ಶಾರ್ಪ್ ಇದಮ್ಮ ನಿನಗೆ? ಆದ್ರೂ ಅವ್ರು ಹೇಳಿದವರಿಗೆ ಇರ್ಲಿ ಮೇಲೆ ನೋಡೋದು ಟಿವಿ ನೋಡಿದ್ರ? ಈಗ ನಾನು ನಿಮ್ಮ ಮನೆಗೆ ಬಂದ್ಬಿಟ್ಟಲ್ಲ ಇವಾಗ. ಅಲ್ಲ ನಿಮ್ಮ ಮನೆಗೆ ಬಂದ್ರೆ ಯಾಕೆ ತಿರ್ತೀಯಲ್ಲಮ್ಮ? ಈಗ ಈ ಕಡೆ ಬೆಂಗಳೂರಿಗೂ ಬಂದಿರಿ? ಬಂದು ಮತ್ತೆ ಹೋಗ್ಬೇಕ್ರಿ. ಅಲ್ಲಿ ನಮ್ ಬೀಗರ ಅವ್ರಿಗೆ ಕರ್ಕೊಂಡು ಯಾದಗಿರಿಗೆ ಹೋಗ್ತೀವಿ. ಯಾದಗಿರಿಗೆ ಹೋಗಿ ಅಲ್ಲಿದ್ದು ಗುಲ್ಬರ್ಗಕ್ಕೆ ಹೋಗ್ತೀವಿ. ನನ್ ಜೊತೆ ಬರ್ತೀರಾ? ಎಲ್ಲಿಗ್ರಿ? ಬೆಂಗಳೂರಿಗೆ ಬರ್ಬೇಕು ನನ್ ಜೊತೆ. ಯಾವಾಗ? ಈಗ ಇವಾಗಲೇ ಹೋಗ್ಬಿಡೋಣ. ಆಗಲ್ರಿ. ಯಾಕೆ? ಮೊನ್ನೆ ಬಂದೀನಿ. ಈಗ 3 ದಿನ ಆಯ್ತ್ರಿ ಬೆಂಗಳೂರು. ಈಗ ನನ್ನ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿನ್ನ. ಈಮಾನ್ದಲ್ಲಿ ಹೋಗೋಣ ನಾವು. ಹೌದ್ರಿ? ನಿಮ್ಮ ಬಸ್ಸಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗಲ್ಲ, ಈಮಾನ್ದಲ್ಲಿ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ನನ್ನ ಮಗನಾಗೆ ಸ್ವೀಕರಿಸ್ಕೊಂತೀಯ? ನಾನು ಮಗ ಆಗ್ಲಾ ನಿನಗೆ? ಆಗ್ಲಾ ಬೇಡ? ನಾನು ನಿನಗೆ ಮಗ. ಆಯ್ತಾ? ನಾನ್ ನಿನ್ ಮಗ, ನೀ ನನ್ನ ತಾಯಿ. ಹೌದಲ್ವಾ? ಚೆನ್ನಾಗಿರ್ಬೇಕು ನೀನು. ಚೆನ್ನಾಗಿದ್ದೀರಾ? ಇವ್ರು ಏನಾಗಬೇಕು? ಸಿಕ್ಕ ಮಾಡ್ಕೋದು, ಆಮೇಲೆ ಚೀರಾಡೋದು ಹಿಂಗೆ ಮಾಡ್ತಾ ಇರ್ತೀವಿ. ಇವ್ ನನ್ನ ತಾಯಿ. ನೀನ್ ನೋಡಿದ್ರೆ ನನ್ನ ತಾಯಿ ನೋಡಿದಷ್ಟು ಖುಷಿ ಆಗುತ್ತೆ. ನೀನ್ ನೋಡಿದ್ರೆ ನನ್ನ ತಾಯಿ ನೋಡಿದಷ್ಟು ಖುಷಿ ಆಗುತ್ತೆ. ನಾನು ಗುರ್ತಿರ್ತೇನೆ ನೀನ್ ಇವಾಗ. ನಾವು ಕೂಡ ನೋಡ್ರಿ ಎಲ್ಲರಿಗೂ ಬಿಟ್ಟು ಬಂದಿವಿ. ನಾನು ನಮ್ಮ ಮಗ ಪ್ರಶಾಂತರಾವ್ ಅವ್ರಿಗೆ ಈಗ ಎಲ್ಲರಿಗೆ ಈ ಬರ್ತೇನೆ ಆ ಬರ್ತೇನೆ ಅಂತ ಹೇಳಿ ಈಗ ಈ ಕಡೆ ಬೆಂಗಳೂರು. ನನಗೆ ಒಂದು ವಿಚಾರ, ನಿಮ್ ಮಗ ಒಂದು ವಿಡಿಯೋ ಕಳಿಸಿದ್ದೆ ನನಗೆ. ಆಯ್ತಾ? ಅದಕ್ಕೆ ಅದನ್ನ ನೋಡ್ಕೊಂಡು ನನ್ನ ಮನಸ್ಸು ತಡ್ಕೊಳಕ್ ಆಗಿಲ್ಲ. ಅದಕ್ಕೋಸ್ಕರ ನಾನು ನೀನ್ ಹುಡುಕೊಂಡು ಬಂದೆ. ನಾನು ನಮ್ ಬೆಂಗಳೂರಲ್ಲಿ ಇದು ಯಾವ್ರು? ನೀವು ಯಾವ್ರಿದು? ಸರಗಡಿ. ಸರಗಡಿ ಮನಿದು ಬಿ ಇರ್ತದೆ. ಸರಗಡಿ ಬಿ. ಅಲ್ಲ, ನಿನ್ನನ್ನು ಹುಡುಕೊಂಡು ನಿನ್ ಮಗ ಕಳ್ಸಿದ್ದಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೂ ನಾನು ನಿನ್ ಹುಡುಕೊಂಡು ಬಂದಿದ್ದೀನಿ. ಇವಾಗ ನನಗೆ ಹೋಳಿಗೆ ಊಟ ಬೇಕು. ನಿನ್ನ ಕೈಯಿಂದನೇ ಹೋಳಿಗೆ ಮಾಡ್ಬೇಕು. ನನಗೆ ಮಾಡ್ತೀಯಾ? ಏನ್ ಮಾಡ್ಬೇಕ ಏನ? ಮಗ ಕೇಳ್ತೇನ್ರಿ. ಮಗನ್ ಕೇಳ್ತಿ? ನಾನ್ ನಿನ್ ಮಗ ಅಲ್ವಾ? ಇಲ್ಲಿ ನೀವಿದ್ದೀರಿ ನಾ ಮಗ. ನಾನ್ರಿ ಹಡದ್ರ ಮಗ. ನಾನ್ ನಿನ್ ಮಗ ಅಲ್ವಾ? ಹಾಗಾದ್ರ ಈಗ ನನ್ ಹೋಳಿಗೆ ಮಾಡಲ್ವಾ? ಮಾಡ್ತೀರಾ? ಇಲ್ಲ ಮಾಡ್ತೀವಿ. ಈಗ ಹೋಳಿಗೆ ತಿಂದೋಗ್ಲಾ? ಇವತ್ತು ನಾ ಇಲ್ಲಿ ಇರ್ಬೇಕಂತ ಬಂದಿದ್ದೀನಿ. ಹೆಂಗ್ ಮಾಡ್ಲಿ ಇವಾಗ? ಎಲ್ಲಿ? ಇಲ್ಲೇ ಅಣ್ಣರು ಮನೆಗೆ ಇರ್ತಾರ್ರಿ. ಅವ್ರು ಬೇಡ ಅಂತ ಹೇಳ್ತಾರೆ, ಇರ್ಬೇಡಿ ಅಂತ ಹೇಳ್ತಾ ಇದ್ರು ನನ್ನ. ಹೌದ್ರಿ? ಹೆಂಗ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ ಅಂದ್ರೆ ಹೆಂಗ್ ಹೇಳ್ಬೇಕು, ನಾವ್ ಕೂಡ ಹೋಗ್ಬೇಕಂತದ ತಯಾರಾಗಿದ್ವಿ. ನಮ್ಮ ಮಗ ಕೆಲ್ಸದ ಮೇಲೆ ಹೋಗ್ಬಿಟ್ಟೇನ್ರಿ. ಹೌದಾ? ಅದ್ರ ಸಲ ಕೂತ್ಬಿಟ್ಟೇನ್ ನಾವ್ ಕಡೆ. ಸರಿ, ನನ್ ಜೊತೆ ಬಾತಾಯಿ, ನಾನು ನಿನ್ ನೋಡ್ಕೊಂತೀನಿ. ಬಾ. ರೀ ಹಂಗೆ ಬಿಡ್ರಿ. ಸರಿ, ನಾನು ಪೂಜೆ ಮಾಡ್ಲಾ? ಪೂಜೆ ಮಾಡ್ಲಾ ಅಲ್ಲೇ ರಾಯರ್ಗೆ? ರೀ ನಾವ್ ಊಟ ಮಾಡಿರಿ, ನೀವ್ ಮಾಡ್ರಿ. ಊಟ ಮಾಡಿ ಈಗ ಮಕ್ಕಳು ಬಿಟ್ಟಿನ್ರಿ. ಹೌದಾ? ಆಯ್ತು, ಈಗ ನಾನು ರಾಯರ್ ಪೂಜೆ ಮಾಡ್ತೀನಿ. ರಾಯರ್ ಫೋಟೋನ ದೊಡ್ಡದಿರ್ಲಿ ಚಿಕ್ಕದಿರ್ಲಿ ಅರಮನೆನೇ ಬೇಕು ಅಂತ ಕೇಳಲ್ಲ ನಮ್ಮ ರಾಯರು. ಅರಮನೆನೇ ಬೇಕು ಅಂತ ಕೇಳಲ್ಲ ರಾಘವೇಂದ್ರ ಸ್ವಾಮಿ ಅವರು. ಹೌದಲ್ವಾ? ಆಯ್ತು, ಆ ಕಡೆ ಬನ್ನಿ ಸರ್. ಅದು ಬತ್ತೆ ರೆಡಿ ಮಾಡಿ ಮಾಡೋಣ ತಾಯಿ. ನೀವು ಭಕ್ತಿಯಿಂದ ಪೂಜೆ ಮಾಡ್ರಿ. ನೀವು ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ತಾಯಿ. ಆ ಕಡೆ ರೆಡಿ ಮಾಡಬೇಕು. ಎರಡು ಇಲ್ಲ ತಾಯಿ. ನಮ್ಮ
ನೀವೆಲ್ಲಿ ಕರಿತೀರಲ್ಲ ನಾನು ಬರ್ತೀನಿ. ಹಾ ರೀ ಬೆಂಗಳೂರಿಗೆ ಹೋಗ್ತೀನಿ. ನಾನು ಕೊಡಬೇಕು. ಅಲ್ಲ ಎರಡೆರಡು 5 ಅದಕ್ಕೆ ರಾಯರಿಗೆ ನಿಮ್ಗೆ ಅರಮನೆನೇ ಬೇಕು, ನನ್ಗೆ ಅರಮನೆನೇ ಬೇಕು ಅಂತ ಕೇಳಿಲ್ಲ ರಾಘವೇಂದ್ರ ಸ್ವಾಮಿ ಅವರು. ಅರ್ಥ ಆಯ್ತೇನಮ್ಮ? ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡ್ರಿ. ತೊಳಿ ಇಂತೋ ಹೂವಿನ ಕೊಡುತ್ತಾಯಿ, ಹೂವು ಕೊಡು. ಇದು ಹೂವು ಅಂತ ಸ್ವಲ್ಪ ತುಪ್ಪ ಇಲ್ವಾ? ಇಲ್ಲಾಂದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಇಲ್ಲ, ಇದೆ ಸಾಕು, ಉರಿಯುತ್ತೆ, ತೊಂದರೆ ಇಲ್ಲ. ಇರ್ಲಿ ಪರವಾಗಿಲ್ಲ. ಇದಿರ್ಲಿ ಸಾಕು. ಗೊತ್ತಿಲ್ಲ. ಕೊಡುತ್ತಾಯಿ ಮ್ಯಾಚ್ ಬಾಕ್ಸ್. ಗಂಟೆ ಐತಾ ಇಲ್ವಾ? ಸರಿ. राघवेन्द्राय सत्यधर्मरताय च भजतां कल्पवृक्षाय नमतां कामधेनवे रायरिद्धारे जय श्रीराम जय श्रीराम. ದೇವ್ರ ಮನೆ ಇಲ್ಲ ಇಲ್ಲ ಸರಿ ಆಯ್ತು. ತೊಳೆ ಆರ್ತಿ ತೋರ್ಸಾಯಿ ಇಲ್ಲಿ ಕೂತ್ಕೊ ಬರೋದು. ಆರ್ತಿ ತಗೋ ಅಮ್ಮ. ನನಗೇನು ಊಟ ಕೊಡ್ತೀರಾ ಇವಾಗ? ನಾನು ಊಟಕ್ಕೆ ಏನು ಕೊಡ್ತೀರಾ? ಊಟ ಅಡಿಗೆ ರೆಡಿ ಇದೆ. ಏನು ಕೊಡ್ತೀರಾ ಅಡಿಗೆ? ರೊಟ್ಟಿ ಪಲ್ಯ, ಅನ್ನ ಸಾಂಬಾರು ಕೊಡ್ತೀರಾ? ನಾನು ತಿನ್ಬೋದಾ ನಿಮ್ಮ? ಅಯ್ಯೋ ನೀವು ಊಟ ಮಾಡ್ತೀರಾ ಖಂಡಿತವಾಗಿ ತಗೊಂಬ. ಇವು ಏನಿದೆ ನಿನ್ನ ಲೈಟ್ ಇಷ್ಟೇ, ಏನಾದ್ರು ತಗೊಂಬ. ನನಗೆ ಇಷ್ಟೇ ನೋಡು. ಊಟ ಇದ್ರೆ ಊಟ ತಗೊಂಬ. ಇಲ್ಲ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದ್ರೆ ನನಗೆ ಒಂದು ಸ್ವಲ್ಪ ಬೆಲ್ಲ ಕೊಟ್ಬಿಡು. ಬೆಲ್ಲ ಇದೆ, ಸಾಕು. ಊಟ ಮಾಡಿ. ಅಲ್ಲ ಪರವಾಗಿಲ್ಲ, ನೀನು ತಗೊಂಬ. ಏನ್ ಮಾಡಿದ್ರೆ ತಗೊಂಬ. ಮಾಡಿದ್ರೆ ಮಾತ್ರ, ಇಲ್ಲ ಅಂದ್ರೆ ಮಾಡಿದ್ರೆ ತಗೊಂಬ. ಊಟ ಮಾಡ್ಲಾಗಾದ್ರೆ ಮಾಡಿ ಮಕ್ಕಳು
ಇವ್ರು ಯಾರು? ಅವ್ರು ನಮ್ಮ ತಮ್ಮ ಬ್ರದರ್, ನಮ್ಮ ಬ್ರದರ್ ಅಪ್ಪಾಜಿ. ನಿಮ್ಮ ತಮ್ಮ. ಹಾಂ 2 ವರ್ಷ ಆಯ್ತು ಅಪ್ಪಾಜಿ ಅವರು ಹಾರ್ಟ್ ಆಗಿ ಸರಿಯಾಗಿ. ಹಂಗಾಗಿ ನಮ್ಮದು ಏನಾಗಿರ್ತದೆ ಅಪ್ಪಾಜಿ ಭಾಳ ದಿವಸ ಹಿಡಿದು ಪಾದ ಕೊಡು ತಾಯಿ, ಕೊಡು. ಏನು ತೊಗೊಂಬಂದಿದ್ದಿ? ಬಾ, ಏನು ತೊಗೊಂಬಂದಿದ್ದಿ ಇವಾಗ? ಬದ್ನಿಕಾಯಿ ಪಲ್ಯ, ಎಲ್ಲಿ? ಬದ್ನಿಕಾಯಿ ಪಲ್ಯ ಕೊಟ್ಟಿದ್ದೀರಾ, ಬೆಲ್ಲ ಕೊಟ್ಟಿದ್ದೀರಾ? ಬದ್ನಿಕಾಯಿ ರೊಟ್ಟಿ, ಬೆಲ್ಲ. ಓಕೆ. ಪರಿಹಾರ ಈಗ ಸಿಕ್ತದು ಪರಿಹಾರ. ನೀವೇನು ತಲೆ ಕೆಡಿಸ್ಕೋಬೇಡಿ. ಇವತ್ತು ನಾನು ನಿಮ್ಮ ಮನೆಗೆ ನಾನು ಬರೋದು ಮುಖ್ಯ ಅಲ್ಲ, ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಲ್ಲ ಅದು ಮುಖ್ಯ. ಆಯ್ತಾ? ಇನ್ನ ತಾಯಿ ಚಿಂತೆ ಮಾಡಬೇಡ. ಅರ್ಥ ಆಯ್ತಮ್ಮ? ಅವ್ರಿಗೆ ಮಮ್ಮಿ ಕೈಲಿ ಕೊಡು. ನೀವು ಫೋನ್ ಮಾಡಿದ್ರಾ? ನಮ್ಮ ಅಣ್ಣನ ಸಲುವಾಗಿ ಮಾಡಿದ್ವಿ. ಯಾರು ಎದ್ರ ಸಂಬಂಧ? ಧರ್ಮಣ್ಣ ತುಂಬಾ ಇದು ಆಗ್ಬಿಟ್ಟಿತ್ತು ಮನ್ಸಿಗೆ. ಅದು ಬೇಡ. ಆಯ್ತು ತಾಯಿ, ಒಳ್ಳೇದಾಗಿ. ಅದೇ ಮಂತ್ರಾಲಯದಲ್ರಿ ರಾಘವೇಂದ್ರ ಸ್ವಾಮಿ. ಮಂತ್ರಾಲಯದಲ್ಲಿದ್ದಾರೆ. ಹಾ ರೀ, ಹೋಗಿದ್ದೀರಾ ಅಲ್ಲಿಗೆ? ನೋಡಿದೆ. ಹೋಗಿದ್ದೀರಾ? ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ಆಯ್ತು, ಬರ್ತೀನಮ್ಮ.